ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ಮಾಡತ್ತೀವ್ರಿ ಮೈಸೂರು ಬಜ್ಜಿ. ಅದಕ್ಕೆ ಏನೇನು ಬೇಕಂತ ನೋಡೋಣ ಬರ್ರಿ. 2 ಕಪ್ ಮೈದಾ ತೊಗೊಂಡೇವ್ರಿ. ಆಮೇಲೆ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಹಾಕೊಳತ್ತೀವ್ರಿ. ಈಗ ಹಸಿ ಮೆಣಸಿನ್ಕಾಯಿ ನೆಕ್ಸ್ಟ್ ಈಗ ಕೊಬ್ಬರಿ ಒಂದು ಸ್ವಲ್ಪ ಹಾಕೋರಿ. ಈಗ ನೆಕ್ಸ್ಟ್ ಆಮೇಲೆ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಹಾಕೊಂಡ್ರಿ. ಕೊತ್ತಂಬರಿ ಹಾಕೋದಾದ್ಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕೋರಿ. ಆಮೇಲೆ ನೆಕ್ಸ್ಟ್ ಈಗ ಜೀರಿಗೆ ಒಂದು ಸ್ವಲ್ಪ ಹಾಕೋರಿ. ಸ್ವಲ್ಪ ಜೀರಿಗೆ ಹಾಕೋರಿ. ಈಗ ಜೀರಿಗೆ ಹಾಕೊಂಡ ಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡ್ಕೊರಿ. ನೆಕ್ಸ್ಟ್ ಈಗ ಮೊಸರು ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಮನ್ಯಾಗಿಂದ ಫ್ರೆಶ್ ಮೊಸರು ಐತ್ರಿ, ಅದನ್ನ ಹಾಕತ್ತೀವಿ. ನೀವು ಫ್ರೆಶ್ ಮನ್ಯಾಗಿಂದ ಮೊಸರು ಇದ್ರೆ ಅದನ್ನ ಹಾಕ್ರಿ, ಟೇಸ್ಟ್ ಚಲೋ ಬರ್ತೈತಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಈಗ ಇನ್ನೊಂದು ಸ್ವಲ್ಪ ಮೊಸರು ಹಾಕಿ ಮತ್ತು ನಾವು ಈಗ ಮಿಕ್ಸ್ ಮಾಡ್ಕೋತೀವಿ. ಈಗ ಫೈನಲಿ ನಮ್ದು ಮೈಸೂರು ಬಜ್ಜಿ ಮಾಡೋದು ಹಿಟ್ಟು ರೆಡಿ ಆಗೈತೆ ರೀ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಹಿಟ್ಟು. ಅದನ್ನ ಮಿಕ್ಸ್ ಆದಮೇಲೆ ಈ ಥರ ಆಗ್ಬೇಕು ನೋಡ್ರಿ ಹಿಟ್ಟು. ನೆಕ್ಸ್ಟ್ ಎಣ್ಣೆ ಕಾಯಕ್ಕೆ ಇಟ್ಟಿದ್ರಿ ಅವಾಗ ಕಡಾಯಿ ಒಳಗೆ. ಈಗ ಒಂದೊಂದು ಬಜ್ಜಿ ಬಿಡೋಣ್ರಿ. ಈಗ ಬಜ್ಜಿ ಬಿಡಾತೇವ್ರಿ. ಈಗ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಆಗ್ಬೇಕ್ರಿ ಅವು ಬಜ್ಜಿ. ಈಗ ಕರಿವಿತ್ನಾಗ ಈ ಟೈಪ್ ಆಗ್ಬೇಕು ನೋಡ್ರಿ ಬಜ್ಜಿ ರೀ. ಬಜ್ಜಿ ಅಂತೂ ಎಲ್ಲ ಕರ್ಕೊಂಡವ್ರಿ. ಈಗ ತೆಗಿನೂ ಬೇರೆ ಬಜ್ಜಿ ಹೊರಗೆ ರೆಡಿ ಅದು ನೋಡ್ರಿ ಬಜ್ಜಿ.